ಥ್ಯಾಂಕ್ ಯು ರುಕ್ಕು, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಮೇಡಮ್? ಇವತ್ತು ನೀನು ಮಾಡಿದ್ದು ಸಾಧಾರಣವಾದ ಕೆಲಸ ಅಲ್ಲ ರುಕ್ಕು, ತುಂಬ ದೊಡ್ಡ ಕೆಲಸ. ನನ್ನ ಮಗ ಕೃಷ್ಣನ ಕಾಪಾಡಿಬಿಟ್ಟೆ. ಅದು ಎಲ್ಲಿಂದ ಪ್ರೂಫ್ ಕಲೆಕ್ಟ್ ಮಾಡಿದ್ಯೋ, ಹೇಗೆ ಮಾಡಿದ್ಯೋ, ಎಷ್ಟು ಕಷ್ಟಪಟ್ಟಿಯೋ ನನಗೆ ಗೊತ್ತಿಲ್ಲ. ಆದರೆ ಸರಿಯಾದ ಟೈಮ್ಗೆ ಇಲ್ಲಿ ಬಂದು ಕೃಷ್ಣ ಏನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಿದೆ ನೋಡು. ಥ್ಯಾಂಕ್ ಯು, ಥ್ಯಾಂಕ್ ಯು ರುಕ್ಕು. ಇಲ್ಲಿ ನಾನು ಏನು ಹೇಳಿದ್ರು ಯಾರು ಕೇಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಅಂಥ ಸಮಯದಲ್ಲಿ ನೀನು ಬಂದು ಮಾತುಗಳೇ ಹೊರಡ್ತಾ ಇಲ್ಲ ರುಕ್ಕು. ಲಾಜಿಕ್ ಆಗಿ ಮಾತಾಡಿ ನನ್ನ ಮಗ ಕೃಷ್ಣನೇ ಕಾಪಾಡ್ಬಿಟ್ಟೆ. ಥ್ಯಾಂಕ್ ಯು ರುಕ್ಕು, ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ ನನಗೆ ಬರೀ ಮಗ ಮಾತ್ರ ಅಲ್ಲಮ್ಮ, ಅದಕ್ಕಿಂತ ಹೆಚ್ಚು. ರುಕ್ಕು, ಯಾವುದೇ ಒಬ್ಬ ತಾಯಿಗೂ ತನ್ನ ಮಗ ಎಷ್ಟೇ ಕ್ರೂರಿ ಆದ್ರೂ ತನ್ನ ಮಗನ್ನ ಕಾಪಾಡ್ಕೊಳ್ಳೋದಕ್ಕೆ ತಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಪಾಪ ನನ್ನ ಕನ್ನಮ್ಮ ಕೃಷ್ಣ ಯಾವ ತಪ್ಪನ್ನು ಮಾಡಿಲ್ಲ. ಆಮೇಲೆ ಇಲ್ಲ ಸಲ್ಲದ ಆಪಾದನೆನ ಹೊರಿಸಿ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ರು. ಸಂತ ತಡೆಯಕ್ಕಾಗ್ಲಿಲ್ಲ. ಇವತ್ತೇನಾದ್ರೂ ಪೊಲೀಸವ್ರು ಬಂದು ಅವನ್ನ ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲಮ್ಮ. ಥ್ಯಾಂಕ್ ಯು ಕಣಪ್ಪ, ಥ್ಯಾಂಕ್ ಯು. ನೀನು ಇವತ್ತು ಮಾಡಿರೋ ಈ ಕೆಲಸಕ್ಕೆ ನಾನು ಯಾವತ್ತೂ ನಿನಗೆ ಋಣಿಯಾಗಿರ್ತೀನಿ, ಯಾವತ್ತೂ ಋಣಿಯಾಗಿರ್ತೀನಪ್ಪ. ಮೇಡಮ್, ಕೃಷ್ಣ ಏನೂ ತಪ್ಪು ಮಾಡೇ ಇರಲಿಲ್ಲ, ಅದಕ್ಕೆ ನಾನು ಅವನ ಜೊತೆ ನಿಂತೆ ಅಷ್ಟೆ. ನೀನು ಯೋಚನೆ ಮಾಡ್ದಂಗೆ ಎಲ್ಲರೂ ಯೋಚನೆ ಮಾಡಲಿಲ್ವಲ್ಲಮ್ಮ. ಯಾರಿಗೂ ಅದ್ರ ಅವಶ್ಯಕತೆನೇ ಇರಲಿಲ್ಲ. ನಿಜ ಅಲ್ವಾ? ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಿದ್ದಾನೆ ಅಂದರೆ ಬಾಳಿಗೊಂದು ಕಲ್ಲು, ತೋಳ್ಗೊಂದು ಕಲ್ಲು ಬೀಸೋ ಕಾಲ ಇದು. ಸಪೋರ್ಟ್ ಮಾಡಿ ನಮ್ಮ ಕೃಷ್ಣನ ಸೇವ್ ಮಾಡಿಬಿಟ್ಟೆಮ್ಮ. ಥ್ಯಾಂಕ್ ಯು. ದೇವ್ರ ಚೆನ್ನಾಗಿಟ್ಟಿರ್ಲಿ.